ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಣ್ಣ ಹಿಡುವಳಿಯ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ತಮಗೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಹೇಳಿದ್ರೆ ಸಣ್ಣ ಹಿಡುವಳಿ ಹೊಂದಿರುವಂತಹ ರೈತರು, ಕನಿಷ್ಠ 5 ಎಕರೆಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವಂತಹ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಇಡ್ಲಿಕ್ಕೆ ಹೋಗ್ತಾ ಇದ್ದು, ಸೊ ಹಾಗಾದ್ರೆ ಅವೆಲ್ಲ ಯೋಜನೆಗಳನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸೊ ರೈತರಿಗೆ ಇದರಿಂದ ಯಾವ ರೀತಿ ಸಹಾಯವಾಗಲಿದೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ, ಇಷ್ಟವಾದರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ, ಸಣ್ಣ ಹಿಡುವಳಿಯ ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಲಿಕ್ಕೆ ಮುಂದಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿಗಳು ಈಗಾಗಲೇ ಲಭ್ಯವಾಗ್ತಾ ಇದ್ದಾವೆ. ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ಸಣ್ಣ ಹಿಡುವಳಿಯ ರೈತರಿಗೆ ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಅನೇಕ ಯಂತ್ರೋಪಕರಣಗಳು, ಕೃಷಿ ಯಂತ್ರೋಪಕರಣಗಳನ್ನ ಉಚಿತವಾಗಿ ನೀಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದ್ದು, ಯಾವೆಲ್ಲ ರೈತರಿಗೆ ಇದರ ಲಾಭ ದೊರಕಲಿದೆ ಮತ್ತು ಎಲ್ಲಿ ಅದನ್ನ ತಾವು ಪಡ್ಕೋಬಹುದು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ ಹೋಗ್ತೇನೆ ಸ್ನೇಹಿತರೆ. ಸಣ್ಣ ರೈತರಿಗೆ ಬೇಕಾಗುವಂತಹ ಸಣ್ಣ ಪುಟ್ಟ ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಲಿಕ್ಕೆ ಸರ್ಕಾರದ ವತಿಯಿಂದ ಉಚಿತವಾಗಿ ಯಂತ್ರೋಪಕರಣಗಳನ್ನ ನೀಡಲಿದ್ದಾರೆ ಸ್ನೇಹಿತರೆ. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ನೇಗಿಲಾಗಿರ್ಬೋದು, ಕುಂಟೆ ಆಗಿರ್ಬೋದು, ರಂಟಿ ಆಗಿರ್ಬೋದು, ಈ ರೀತಿ ಔಷಧಿಗಳನ್ನ ಸಿಂಪಡಿಸುವಂತಹ ಯಂತ್ರಗಳಾಗಿರ್ಬೋದು, ಸೊ ಬೆಳೆ ಕಟಾವು ಮಾಡುವಂತಹ ಯಂತ್ರಗಳಾಗಿರ್ಬೋದು, ವಿವಿಧ ರೀತಿಯಾದಂತಹ ಯಂತ್ರಗಳನ್ನ, ಕೆಲವೊಂದಿಷ್ಟು ಯಂತ್ರಗಳನ್ನ ಉಚಿತವಾಗಿ ನೀಡಲಿದ್ದಾರೆ, ಕೆಲವೊಂದಿಷ್ಟು ಯಂತ್ರಗಳನ್ನ ಸಬ್ಸಿಡಿ ದರದಲ್ಲಿ ನೀಡಲಿದ್ದಾರೆ. ಸೊ ವಿಶೇಷವಾಗಿ SC ST ಸಮುದಾಯದ ರೈತರಿಗೆ ಉಚಿತವಾಗಿ ಅದನ್ನು ನೀಡಿದ್ದಾರೆ. ಇನ್ನುಳಿದಂತಹ ಸಮುದಾಯದ ರೈತರಿಗೆ 70% ಸಹಾಯಧನದಲ್ಲಿ ಅದನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟಂತಹ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಕೂಡ ತಾವು ಮಾಹಿತಿಯನ್ನ ಪಡ್ಕೋಬಹುದು. ಅದರ ಜೊತೆಗೆ ಸಣ್ಣ ರೈತರಿಗೆ ಸೊ ಡ್ರೋನ್ ಸೌಲಭ್ಯ ಕೂಡ ಒದಗಿಸಲಿದ್ದಾರೆ. ಮಹಿಳಾ ರೈತರಿಗೆ ವಿಶೇಷವಾದಂತಹ ಉತ್ತೇಜನವನ್ನ ನೀಡಲಿಕ್ಕೆ, ಮಹಿಳಾ ರೈತರಿಗೆ ಡ್ರೋನ್ ಔಷಧವನ್ನ ಸಿಂಪಡಿಸುವಂತಹ ಡ್ರೋನ್ ಅನ್ನ ಉಚಿತವಾಗಿ ನೀಡಲಿದ್ದಾರೆ. ಅದು ಕೂಡ ಸಂಘಟಿತ ರೈತರಿರ್ತಾರೆ, ರೈತರ ಸಮುದಾಯದ ಒಂದು ಗುಂಪಿಗೆ ಈ ಒಂದು ಯೋಜನೆಯನ್ನ ನೀಡ್ತಾ ಇದ್ದಾರೆ. ಮಹಿಳಾ ರೈತ ಸಂಘ ಗುಂಪುಗಳಿಗೆ ಈ ಒಂದು ಯೋಜನೆಯನ್ನ ನೀಡ್ತಾ ಇದ್ದು, ಸೊ ಇದರ ಸದುಪಯೋಗ ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೂಡ ನಾನು ಒಂದು ಲಿಂಕ್ ಕೂಡ, ವೆಬ್ಸೈಟ್ ಲಿಂಕ್ ಕೂಡ ಇದೆ, ಅದನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೇನೆ. ಅಲ್ಲಿಂದ ಹೋಗಿ ತಾವು ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡ್ಕೋಬಹುದು. ಅಥವಾ ತಮ್ಮ ಹತ್ತಿರವಿರುವಂತಹ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇವೆಲ್ಲಾ ಸೌಲಭ್ಯಗಳನ್ನ ಯಾವ ರೀತಿ ಪಡ್ಕೋಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.